ಅಜ್ಜಿ, ನಾನು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ 2 ಮಾತುಗಳನ್ನು ಹೇಳ್ತೀರಾ ಪ್ಲೀಸ್? ಇದನ್ನು ಯೂಟ್ಯೂಬ್ ಚಾನಲ್ಗೆ ನಾನು 2 ಮಾತು ಸಾಕಾ? ಎಸ್, ಸಾಕು. ಅಷ್ಟಾದ್ರೆ ನಾನು ಏನೂ ಹೇಳೋದೇ ಇಲ್ಲ. ಯಾಕೆ? Say something. I want to tell something more. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ಎಮೋಷನಲ್ ಆಗಿರೋ ವಿಡಿಯೋ ಅಂತ ಹೇಳ್ಬೋದು, ಬಿಕಾಸ್ ಇದು ನನ್ನ ಜರ್ನಿ ಫ್ರಮ್ ಮಲೈಕಾ ಟು ಲೀಲಾ. ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ನಡೀತಿದೆ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ಎಲ್ಲರಿಗೂ ಮೇನ್ ಕ್ಯೂರಿಯಾಸಿಟಿ ಇರೋದು, ಕಾಲೇಜಿಂದ ವಿತೌಟ್ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೆಂಗ್ ಚಾನ್ಸ್ ಸಿಕ್ತು, ಏನ್ ಮ್ಯಾಜಿಕ್ ಮಾಡಿದ್ರಿ? ದಟ್ಸ್ ದ ಮೇನ್ ಕ್ವಶನ್. ಮ್ಯಾಜಿಕ್ ಎಲ್ಲ ಏನಿಲ್ಲ. ಅಂದ್ರೆ ಫಸ್ಟ್ ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಸೀರಿಯಲ್ ಇಂದ ಕಾಲ್ ಬರ್ತಾ ಇತ್ತು, ಹಿಂಗ್ ಆಡಿಷನ್ ಇದೆ ಬನ್ನಿ ಅಟೆಂಡ್ ಮಾಡಿ ಅಂತ. ಅವ್ರಿಗೆ ಕಾಲ್ ಹೆಂಗ್ ಬಂತು ಸೀರಿಯಲ್ ಇಂದ? ಬಿಕಾಸ್ ಈಗ ನಾರ್ಮಲ್ ಆಗಿರೋ ಕಾಲ್ ಮಾಡಲ್ಲ ತಾನೆ. ಸೊ ವಾಟ್ ಯು ಡಿಡ್? ನಾನು ಇನ್ಸ್ಟಾಗ್ರಾಮ್ ಅವಾಗ ಇನ್ಸ್ಟಾಗ್ರಾಮ್ ಅಷ್ಟಿತ್ತೋ ಇಲ್ವೋ ಗೊತ್ತಿಲ್ಲ, ಇತ್ತು ಅನ್ಸುತ್ತೆ 2019 ಅಲ್ಲಿ ಇತ್ತು ಇನ್ಸ್ಟಾಗ್ರಾಮು. ಆಮೇಲೆ ನೀವು ನಮ್ಮ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಖಿಲೇಶ್ ಅವ್ರ ಪೇಜ್ ಅಲ್ಲಿ ಹೋಗಿ ನೋಡಿದ್ರು ಅಷ್ಟೇ, ನಾವು ತುಂಬಾ ಏನೇನೋ ವಿಡಿಯೋಸ್ ಮಾಡ್ತಾ ಇದ್ವಿ. ಸೊ ಆಕ್ಚುಲಿ ಅದೇನು ನನ್ ಚಿಕ್ಕ ವಯಸ್ಸಿಂದನೂ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇದ್ದಿದ್ದು. ತಾನಾಗೆ ಕಾಲ್ ಬಂದಿತ್ತು. ಫಸ್ಟ್ ಬಂದಿದ್ದು ಕಲರ್ಸ್ ಕನ್ನಡದಿಂದ ಬಂತು. ಅವಾಗ ನಾನಿನ್ನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ. ಸೊ ಅವ್ರು ನನಗೆ ಕಾಲ್ ಮಾಡಿ, ಹೀಗೆ ನಿಮ್ಮ ಪ್ರೊಫೈಲ್ ಇಷ್ಟ ಆಗಿದೆ, ಒಂದ್ಸತಿ ಬೆಂಗಳೂರಿಗೆ ಬರ್ತೀರಾ ಆಡಿಷನ್ಸ್ಗೆ? ಅವಾಗ ನಂಗೆ ಇನ್ನೂ ಜ್ಞಾಪಕ ಇದೆ, ನಾವು ಫ್ರೆಂಡ್ಸು ನಮ್ಮ ಕಾಲೇಜಿಂದ ನಾವು ಇಂಜಿನಿಯರಿಂಗ್ ಥರ್ಡ್ ಇಯರ್ ಸೆಕೆಂಡ್ ಇಯರ್ ಅಲ್ಲೂ ಇದ್ವಿ. ಯಾವಾಗ ಗೋವಾಗೆ ಹೋಗಿದ್ವಲ್ಲ, ಥರ್ಡ್ ಇಯರ್. ಸೊ ನಾವು ಕಾಲೇಜಿಂದ ಗೋವಾ ಕರ್ಕೊಂಡು ಹೋಗಿದ್ರು, ಸಿವಿಲ್ ಇಂಜಿನಿಯರ್ಸ್ ಅಲ್ವಾ, ಸಿವಿಲ್ ಇಂಜಿನಿಯರಿಂಗ್ ಹೋಗ್ತಿದ್ವಿ. ಅಲ್ಲೇನೋ ಡ್ಯಾಮ್ ಇತ್ತು ತೋರ್ಸಕ್ಕಂತ ಗೋವಾ ಕರ್ಕೊಂಡು ಹೋಗಿದ್ರು. ಕಾಲ್ ಬಂತು, ಹಿಂಗೆ ಬರ್ತೀರಾ? ಅವ್ರು ಯಾರೋ ಜಗದೀಶ್ ಸರ್ ಟೀಮ್ ಅವರಿಂದ ಯಾರೋ ಕಾಲ್ ಮಾಡಿದ್ರು, ಐ ಡೋಂಟ್ ರಿಮೆಂಬರ್ ಅವ್ರು ಯಾರು ಅಂತ. ಕಾಲ್ ಮಾಡಿ, ಹೀಗೆ ಬರ್ತೀರಾ, ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತದೆ. ಇಲ್ಲ ಸರ್ ಬರೋಕ್ಕಾಗಲ್ಲ. ಅವಾಗ ತುಂಬಾ ಚೈಲ್ಡಿಶ್ ಇನ್ನೋಸೆಂಟ್, ಅಂದ್ರೆ ಏನೋ ಗೊತ್ತಾಗಲ್ಲ. ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಓದೋದು ಮುಗಿಸೋ ತನಕ ಕಳ್ಸಲ್ಲ, ಅನ್ನೋದು ಬರೋಕ್ಕಾಗಲ್ಲ ಅಂತಂದ್ರೆ ಅದು ಹೊಟ್ಟೋಯ್ತು. ಗಿಣಿರಾಮ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಎಲ್ಲರಿಗೂ ಗೊತ್ತು, ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು. ಅದರಲ್ಲಿ ಸಿಸ್ಟರ್ ರೋಲ್ಗೆ ಆಡಿಷನ್ ಮಾಡಿದ್ರು. ಚಿಕ್ಕದಾಗ ಆಡಿಷನ್ ಕೊಟ್ಟರು, ಮಾಡಿದೆ, ರೆಡಿ ಆಯಿತು, ಆಡಿಷನ್ ಸೆಲೆಕ್ಟ್ ಆಯಿತು. ಅಷ್ಟೊತ್ತಿಗೆ ನಮ್ಮಪ್ಪನಿಗೆ ಸೀರಿಯಸ್ ಆಗಿ ಕೋವಿಡ್ ಆಗೋಯ್ತು. ಅವ್ರನ್ನ ಆಗ ನೋಡಿ ಐ ವಾಸ್ ಶಾಟರ್ಡ್. ತುಂಬ ಕಷ್ಟ ಆಯಿತು ಅವಾಗ. ಆ್ಯಕ್ಚುಲಿ ನನ್ನ ಮನೆ ಆಚೆ ಬಂದ್ಬಿಟ್ಟು ಕೂತ್ಕೊಂಡು ಜೋರಾಗಿ ಹತ್ಬಿಟ್ಟೆ. ಬಂದಿದ್ದ ಚಾನ್ಸ್ ಹೊಟ್ಟೋಯ್ತು ನನಗೆ. ಬಟ್ ಹೋದರೆ ಹೋಗ್ಲಿ ಪರವಾಗಿಲ್ಲ. ಬಟ್ ಅಂದರೆ ಅದೊಂಥರ ಓಕೆ, ಆ್ಯಕ್ಟಿಂಗ್ ಮಾಡೋರ್ಗೆ, ಅಂದರೆ ಅದೊಂದು ಪ್ಯಾಷನ್ ಇರೋರಿಗೆ ಒಂದು ಚಿಕ್ಕ ಚಾನ್ಸ್ ಸಿಕ್ಕರೆ ಸಾಕು, ಯು ವಾಂಟ್ ಟು ಗಿವ್ ಯೋರ್ ಬೆಸ್ಟ್. ಆ ಥರ ಸಿಚುವೇಶನ್ ಇದ್ದವಳು ಶಾಟರ್ಡ್ ಆಗೋಯ್ತು. ಓಕೆ, ಅದಿಷ್ಟು ಆದಮೇಲೆ ಮುಗೀತು, ಆ ಚಾನ್ಸ್ ಹೊಟ್ಟೋಯ್ತು ಅಂತ ನಾನು ತುಂಬ ಆ್ಯಕ್ಟಿಂಗ್ ಕ್ಲಾಸಸ್ಸಿಗೆ ಕಾಲ್ ಮಾಡ್ತಾ ಇದ್ದೆ, ದಾವಣಗೆರೆಯಲ್ಲಿ ಇಟ್ಕೊಂಡು. ತುಂಬ ಆ್ಯಕ್ಟಿಂಗ್, ಒಂದು 24,000 ಕೊಟ್ಟರೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ, ಅದು ಇದು. ನನಗೆ ಆ್ಯಕ್ಟಿಂಗೇ ಗೊತ್ತಿರಲಿಲ್ಲ. ಸೊ ಅಟ್ಲೀಸ್ಟ್ ಅದಾದರೂ ಮಾಡೋಣ, ಅದ್ರ ಥ್ರೂ ಆದರೂ ಜನಕ್ಕೆ ಗೊತ್ತಾಗಲಿ ನಾನು ಯಾರು ಅಂತ. ಏನೂ ವರ್ಕ್ ಆಗಲಿಲ್ಲ. ಸುಮ್ಮನೆ ನನಗಿನ್ನೂ ನೆನಪಿದೆ, ಲವ್ ಮಾಕ್ಟೇಲ್ 2 ರಿಲೀಸ್, ಹೊಸ ಫೇಸ್ ಹುಡುಕ್ತಾ ಇದ್ರು, ಅದಕ್ಕೂ ನಾನು ಆಡಿಷನ್ ಕಳಿಸಿದ್ದೆ ಧಾರ್ಮಿಕ್ ಕೃಷ್ಣ ಅವ್ರಿಗೆ. ಅದು ಕೂಡ ಏನೂ ವರ್ಕ್ ಆಗಿಲ್ಲ. ಐ ವಾಸ್ ಲೈಕ್, ಆಯಿತು ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಅಂತ. ಹಂಗೆ ಸುಮ್ಮನೆ ಇದ್ದಾಗ ಮತ್ತೆ ನನಗೆ ಕಾಲ್ ಬಂದಿದ್ದು ಜೀ ಕನ್ನಡ. ಸೊ ಕಾಲ್ ಬಂತು, ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಕಾಲ್ ಮಾಡಿದ್ರು, ಹಿಂಗೆ ಬನ್ನಿ ಆಡಿಷನ್ಗೆ. ತ್ರಿಶೂಲ್ ಸರ್, ನಮ್ಮ ಹಿಟ್ಲರ್ ಕಲ್ಯಾಣ ಡೈರೆಕ್ಟರ್, ಅವರೇ ಇದ್ದರು. ನಾನು ಫಸ್ಟ್ ಟೈಮು ಇಡೀ ದಿನ ನಾನು ಒಬ್ಬಳದೇ ಆಡಿಷನ್ ಮಾಡಿದ್ರು. ಅವ್ರಿಗೆ ಯಾರ್ದು ಆಡಿಷನ್ ಮಾಡಿ, ಮೇ ಬಿ ದೇ ವಿಲ್ ಫಿಕ್ಸ್, ಇದೇ ಹುಡುಗಿ ಬೇಕು ಈ ರೋಲ್ಗೆ, ಇವಳನ್ನ ಮೋಲ್ಡ್ ಮಾಡ್ಬೇಕು, ಅಷ್ಟೇ ಆಗಿದೆ. ಅಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಪ್ರೋಮೋ ಫಸ್ಟ್ ಶಾರ್ಟ್ ಹಿಂಗೆ ರಂಗೋಲಿ ಹಿಂಗೇನೋ ಹಿಂಗೆ ಎಸೆಯೋದಿತ್ತು. ನಮ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬ ಇದ್ರು, ವಸಂತ. ನಾನು ನಮ್ಮಮ್ಮ ಯಾವಾಗಲೂ ಜೊತೆಗಿರ್ತಿದ್ವಿ. ನಾವು ಒಂದು 500 ಜನ ಹುಡುಗಿರ್ನ ಆಡಿಷನ್ ಮಾಡಿಬಿಟ್ಟಿದ್ವಿ ಮೇಡಮ್, ಸಾಕಾಗಿ ಹೋಗಿತ್ತು. ಅದ್ಯಾರೋ ಮಲೈಕಾ ಬರಲಿ ಅಂತ ಇದ್ರು. ನಾವು ಕಾದ್ವಿ ಯಾರು ಬರ್ತಾರೆ ಅಂತ, ಆಮೇಲೆ ನೀವು ಬಂದ್ರಿ ಅಂತ. ಸೊ ಒಂದು 500 ಗರ್ಲ್ಸ್ನ ಹಿಟ್ಲರಲ್ಲಿ ಆಡಿಷನ್ ಮಾಡಿ ಯಾರೂ ಸೆಟ್ ಆಗಲಿಲ್ಲ ಅವ್ರಿಗೆ. ಆಮೇಲೆ ಪಿಚ್ ಆಗಿದ್ದ ಪ್ರೊಫೈಲ್ ನಂದು. ಸೊ ಇದ್ರ ಬಿಹೈಂಡ್ ದ ಸ್ಟೋರಿ ಇದು ಆ್ಯಕ್ಚುಲಿ. ಸೊ ನಾನು ಕತೆನೇ ಹೇಳ್ಬಿಟ್ಟೆ, ಹೇಳಿದ್ರೆ ಜಾಸ್ತಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್. ಅದ್ರ ಹಿಂದೆ ಒಂದು ಚಿಕ್ಕ ಕತೆ ಇದೆ. ಐ ಮೆಟ್ ಆಫ್ ಮೇಜರ್ ಆಕ್ಸಿಡೆಂಟ್ ಆಗೋಯ್ತು ನನಗೆ ಹಿಟ್ಲರ್ ಮಾಡುವಾಗ. ಇವತ್ತು ಗಾಡಿ ಓಡಿಸ್ಬೇಕು ಅಂತಂದ್ರು. ಅದೇನಾಯ್ತು ಏನೋ ಗೊತ್ತಿಲ್ಲ. ಪಾಸ್ ಆಗ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ. ಹಿಂದ್ಗಡೆಯಿಂದ ಏಜ್ ದ ಕ್ಯಾರೆಕ್ಟರ್, ಹಿ ವಿಲ್ ಬಿ ಬಿಹೈಂಡ್ ಮೀ, ಬರ್ತಿರ್ತಾರೆ. ನಾನು ಬ್ಲ್ಯಾಂಕ್ ಔಟ್ ಆಗಿದ್ದೀನಿ, ಅವ್ರು ಕಿರ್ಚಿದಕ್ಕೋ ಅಥವಾ ಏನೋ, ನಂಗೆ ಇನ್ನೂ ತನಕ ಅದ್ರ ರೀಸನ್ನೇ ಗೊತ್ತಿಲ್ಲ. ಯಾರ್ದು ತಪ್ಪಿಲ್ಲ, ನಂದು ತಪ್ಪಿಲ್ಲ, ಯಾರು ತಪ್ಪಿದೆ ಅಂತಲೂ ಗೊತ್ತಿಲ್ಲ. ನಾನು ಫುಲ್ ಬ್ಲ್ಯಾಂಕ್ ಔಟ್ ಆಗಿ ಬಿದ್ಬಿಟ್ಟೆ. ಅದಿಷ್ಟು ಬಿದ್ದದಕ್ಕೆ ಫುಲ್ ರಕ್ತ ಸೋರ್ತಾ ಇದೆ. ನಮ್ಮ ಹೇರ್ ಸ್ಟೈಲಿಸ್ಟ್ ವೈಟ್ ಕಲರ್ ಕುರ್ತಾ ಹಾಕೊಂಡ್ರು, ಅದು ಫುಲ್ಲು ರೆಡ್ ಆಗಿ ಹೋಗಿತ್ತು. ಅಷ್ಟು ರಕ್ತ ಹೋಗ್ತಾ ಇದೆ.
ನನ್ಗೆ ಇಲ್ಲೊಂದು 7 ಸ್ಟ್ಯಾಪಲ್ ಮಾಡಿದ್ರು. ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಯ್ತು ಒಳಗಡೆ ಇಂಟರ್ನಲ್ ವುಂಡ್ಸ್ ಬರೀ ಇದೊಂದೇ ಇರೋದು, ಕಾಲು ಕೈ ಎಲ್ಲ ಇದಾಗಿದೆ. ನನ್ನ ಹತ್ರ ಒಂದು ಹಾಸ್ಪಿಟಲ್ ಒಂದು ಮಲ್ಕೊಂಡಿರೋದು ಒಂದು ಫೋಟೋ ಕೂಡ ಇದೆ. ನಾನು ಅದೇನೋ ಹುಚ್ಚತನ ನನ್ಗೆ ಆಕ್ಟಿಂಗ್ ಅಂದ್ರೆ, ನಾನ್ ವಾಪಸ್ ಬರ್ತೀನಿ, ನಾನ್ ಮಾಡ್ತೀನಿ ಅನ್ನೋ ಒಂದು ಸೈಕ್ ಕ್ಯಾರೆಕ್ಟರ್ ತರ ಆಡ್ತಾ ಇದ್ದೆ ನಾನು ಅವಾಗ. ಒಂದು ಎಪಿಸೋಡ್ ಏರ್ ಆಗಿದ್ದಿಲ್ಲ ಇನ್ನು, ಏನು ಹೇರ್ ಆಗಿರ್ಲಿಲ್ಲ. 9th ಜುಲೈ ಬಿದ್ದಿದ್ದು, 19th ಜುಲೈ ಟೆಲಿಕಾಸ್ಟ್ ಅಂತ ಆಗ್ಲೇ ಇದಾಗೋಗಿತ್ತು. ಅಂದ್ರೆ ಎಲ್ಲ ಕಡೆ ಇಂದಿನಿಂದ ನಾಳೆಯಿಂದ ಪೋಸ್ಟ್ಪೋನ್ ಮಾಡಿದ್ರು. 19th ಜುಲೈ ಟೆಲಿಕಾಸ್ಟ್ ಆಗ್ಬೇಕಿದ್ದು, 9th ಜುಲೈ ಬಿದ್ದೆ, 9th ಆಗಸ್ಟ್ ಟೆಲಿಕಾಸ್ಟ್ ಆಯ್ತದು. ಬ್ಯಾಂಡೇಜ್ ಇಟ್ಕೊಂಡೆ, ರಕ್ತ ಸುರಿಸ್ಕೊಂಡೆ ಕೆಲಸ ಮಾಡಿದೆ ಫುಲ್. So Hitler Kalyana 2.5 years, a very big journey. What do you want to say about those people? ಹಿಟ್ಲರ್ ಇಸ್ ಆಲ್ವೇಸ್ ಡಿಯರ್ ಟು ಮೈ ಹಾರ್ಟ್. ಅದೇನದು ನಾನು ಯಾವತ್ತಿದ್ರು ಅದನ್ನ ನಾನು ತೆಗ್ದಾಕಕ್ಕಾಗಲ್ಲ ನನ್ನ ಲೈಫ್. ನನ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿತ್ತು ಅಂದ್ರೆ ಹಿಟ್ಲರ್ ಸೆಟ್ ಅಲ್ಲಿ. ನನಗೆ ಐ ಆಮ್ ಟೂ ಎಮೋಷನಲ್ ಅದ್ ಜರ್ನಿ ಮಾತಾಡ್ಬೇಕಂದ್ರೆ. ಎಸ್ಪೆಷಲಿ 3 ಜನ ಸೊಸೆಂದ್ರು, ಅಜ್ಜಿ ಅವ್ರ ನನ್ಗೆ ಏನೇ ಅಪ್ಸ್ ಅಂಡ್ ಡೌನ್ಸ್ ಆಗಲಿ ಲೈಫಲ್ಲಿ, ಇಫ್ ಐ ಆಮ್ ಫೀಲಿಂಗ್ ನೆಗೆಟಿವ್, ನಂಗೆ ಇವ್ರ ಬಗ್ಗೆ ಹೀಗೆ ಅನಿಸ್ತು, ಅವ್ರ ಬಗ್ಗೆ ಹೀಗೆ ಅನಿಸ್ತು ಅಂತ ಅವರಿಗೆ ಸಜೆಷನ್ ಕೇಳಿದ್ರೆ, ಶಿ ಈಸ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ಮೈ ಕ್ವಶನ್ಸ್. ಸೊ ಶಿ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಲೈಕ್ ಐ ವಾಂಟ್ ಹರ್ ಟು ಸ್ಟೇ ಫಾರ್ ಎವರ್. ಅವ್ರಿಗೆ ಏನೂ ಆಗ್ಬಾರ್ದು, ಟಚ್ ಅವ್ರು ಹೇಗಿದ್ದಾರೆ ಹಾಗೆ ಇರಬೇಕು. ಆಮೇಲೆ ಸೊಸೆಂದ್ರು, ಅವ್ರು ಏನೇ ಲಿಪ್ಸ್ಟಿಕ್ ತೊಗೊಂಡ್ರು ನನಗೆ ಕೊಡೋರು, ಏನೇ ಊಟ ತಂದ್ರು ನನ್ನ ಹತ್ರ ಶೇರ್ ಮಾಡೋರು, ಏನೇ ಸೀಕ್ರೆಟ್ಸ್ ಇದ್ರು ನನ್ನ ಹತ್ರ ಹೇಳೋರು. ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಫನ್ ಎಲ್ಲ ಇದೆಯಲ್ಲ, ಅದು ನಮ್ಗೆ ಲೈಫಲ್ಲಿ ನನಗೆ ಯಾವತ್ತೂ ಸಿಗಲ್ಲ. ಅದನ್ನು ನಾನು ಎಷ್ಟೇ ಸೀರಿಯಲ್ ಮಾಡ್ಬೋದು, ಎಷ್ಟೇ ಸಿನಿಮಾ ಮಾಡ್ಬೋದು, ನಂಗೆ ಆ ಪ್ರೀತಿ ಕೊಟ್ಟಿರೋದು ಇಟ್ ಈಸ್ ಆಲ್ವೇಸ್ ಇಮ್ಮಾರ್ಟಲ್ ಫಾರ್ ಮಿ. ನಾನು ಅದನ್ನ ಬಾಯಲ್ಲಿ ಕೂಡ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದು ನನಗೆ ಇಲ್ಲಿ ಟಚ್ ಆಗಿದೆಯಲ್ಲ, ಅದು ದಟ್ ಈಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಆ್ಯಂಡ್ ವರ್ಕಿಂಗ್ ವಿತ್ ದಿಲೀಪ್ ಸರ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಇನ್ ಮೈ ಲೈಫ್, ಬಿಕಾಸ್ ಸ್ಟಾರ್ಟಿಂಗ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಆಕ್ಟರ್ ಸಿಕ್ಕರೆ ನಾವು ಕಲಿಯೋಕೆ ತುಂಬ ಇರುತ್ತೆ. ಅವರಿಂದ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಅವರು ಹಾಗೆ ತ್ರಿಶೂಲ್ ಸರು. ಸೊ ಧೃತಿ ಕ್ರಿಯೇಷನ್ಸ್, ಜಿ ಕನ್ನಡ, ಹಿಟ್ಲರ್ ಕಲ್ಯಾಣ ಇಸ್ ಆಲ್ವೇಸ್ ಡಿಯರ್ ಟು ಮೀ, ಬಿಕಾಸ್ ಅಷ್ಟು ನನಗೆ, ಯಾಕಂದರೆ ಒಂದು ಲಿಫ್ಟ್ ಕೊಟ್ಟಿದೆ ನನ್ನ ಲೈಫಲ್ಲಿ. ಅದು ತುಂಬ ಜನಕ್ಕೆ ಏನೇನೋ ಅಸಂಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಯಾ, ದಿಸ್ ಇಸ್ ಮೈ ಜರ್ನಿ. ಅಟ್ ಲಾಸ್ಟ್ ಭಾಳ ಜನ ನಿನ್ನ ಥರ ಆಗಬೇಕು, ಚಾನ್ಸ್ ಸಿಗಬೇಕಂತ ಭಾಳ ಆಸ್ಪಿರೆಂಟ್ಸ್ ಇದ್ದಾರೆ ಹೊರಗಡೆ. ಸೊ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ವಾಟ್ ಯುವರ್ ಕಿವಿ ಮಾತು? ಆಡಿಷನ್ಸ್ ಕಾಲ್ಸ್ ಹೇಗೆ ಬರುತ್ತೆ ಅನ್ನೋದು ನನಗೆ ಐ ಹ್ಯಾವ್ ನೋ ಐಡಿಯಾ ನನಗೆ. ಯಾಕಂದರೆ ಅವರೇ ನಮ್ಮಮ್ಮ ಇದು ಒಂದು ಮಾತು ಹೇಳಿದ್ರು, ಅಲ್ಲಿ ಟೆಲ್ ಯು, ಏನೇ ಆಗಲಿ ಜೀವನದಲ್ಲಿ, ಎಸ್ಪೆಷಲಿ ಸಮ್ ಕರಿಯರ್ಸ್ ಲೈಕ್ ಆ್ಯಕ್ಟಿಂಗ್ ಏನೋ, ನೀವೇ ಹೋಗಬಾರ್ದು. ನಿಮಗೆ ಅದು ದೇವರು ಕೊಟ್ಟರೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಕ್ಟಿಂಗ್ ಸ್ಕಿಲ್ಸ್, ಭಾಷೆ. ಸೊ ನಿಮ್ಮ ಏಮ್ ಕರೆಕ್ಟ್ ಆಗಿರಲಿ, ಏನು ಮಾಡ್ಬೇಕಂತ ಇದ್ದೀರಾ, ಅದ್ರ ಜೊತೆಗೆ ಆಡಿಷನ್ಸ್ ಕೊಡಿ. ಎಲ್ಲಾದರೂ ಕರೆದ್ರೆ ಸೇಫ್ ಆಗಿ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಆಡಿಷನ್ ಕೊಟ್ಟು ವಾಪಸ್ ಬನ್ನಿ. ಈ ಇಂಡಸ್ಟ್ರಿಯಲ್ಲಿ ಪೇಷನ್ಸ್ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಆಬ್ವಿಯಸ್ಲಿ ಇನ್ಸ್ಪಿರೇಷನ್ ನನಗೆ ರಾಕಿಂಗ್ ಸ್ಟಾರ್ ಯಶ್. ಆಬ್ವಿಯಸ್ಲಿ ಅವ್ರ ಗ್ರೋತು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇವಾಗ ನೆಕ್ಸ್ಟ್ ವಿಡಿಯೋನ ನಾವು ಉಪಾಧ್ಯಕ್ಷ ಹೇಗೆ ಸಿಕ್ತು, ಹೇಗೆ ಶೂಟಿಂಗ್ ಇತ್ತು, ಹೇಗೆ ಮಜಾ ಮಾಡಿದ್ವಿ ಎಲ್ಲ ವಾಪಸ್ ಆ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಯು ನೋ ದ ಡ್ರಿಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹಾಗಾದ್ರೆ ಇನ್ನು ಗ್ಯಾರಂಟಿ ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. 3 ಸೊಸೆಯರು ಒಟ್ಟಿಗೆ ಸೇರಿ ಮಾವನಿಗೊಂದು ಅತ್ತೆಯ ಹುಡುಕಿರಲು. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.